ಮನೆಯಲ್ಲಿ ಸುಮ್ಮನೆ ಆದರೂ ಕೂದಲು ಸುಟ್ಟು ಹೋಗೋದು ಅಥವಾ ಬಟ್ಟೆ ಸುಟ್ಟು ಹೋಗೋದು, ಯಾವುದಾದ್ರೂ ಒಂದು ಹಬ್ಬ ಹರಿದಿನ ಅಂತಂದರೆ ದೀಪ ಹಚ್ಚೋವಾಗ ಬಟ್ಟೆ ಸುಡುವಂಥದ್ದು, ಪ್ರತಿನಿತ್ಯ ಪೂಜೆ ಮಾಡೋವಂತಹ ಸಂದರ್ಭದಲ್ಲಿ ಊದ್ಕಡ್ಡಿ ಹಚ್ಚಕ್ಕೆ ಹೋದರೆ ಅಲ್ಲಿ ಸೀರೆ ಸೆರಗು ಹತ್ಕೊಳ್ಳೋದು ಅಥವಾ ಕೂದಲು ತುದಿ ಸುಡೋದು ಆಗೋದು. ಈ ರೀತಿ ಆದಾಗ ಏನಾಗತ್ತೆ ಸಮಸ್ಯೆ, ಆ ತಾಯಿ ಸತ್ತೋದವಳು ಆ ಎಮ್ಮ ಹೊಟ್ಟೋದ್ಲು ಸುಟ್ಟುಕೊಂಡು ಮಾಡಿಕೊಂಡು ಸತ್ತು ಹೋದ್ಲು. ಆದರೆ ಮಕ್ಕಳು ಮೊಮ್ಮಕ್ಕಳು ಹುಟ್ಟಿದಾಗ ಆ ಮೊಮ್ಮಕ್ಕಳಿಗೆ ಈ ಒಂದು ಬಾಧೆ ಕಾಡಿಸ್ತಾ ಹೋಗುತ್ತೆ. ಹಾಗೆ ಇದೇ ರೀತಿಯಲ್ಲಿ ಇನ್ನೊಂದು ಹೆಣ್ಣು ಮಗಳು ಕೂಡ ಇವತ್ತಿಗೂ ಕೂಡ ಆಶ್ರಮಕ್ಕೆ ಬರ್ತಾ ಇದ್ದಾರೆ, ದತ್ತನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ಎಮ್ಮನಿಗೆ ಗಂಡ ಹೆಂಡತಿ ಒಂದೇ ಒಂದು ಹೆಣ್ಣು ಮಗಳು. ಆ ಹೆಣ್ಣು ಮಗಳಿಗೆ ಮದುವೆ ಆಯಿತು. ಆ ಹೆಣ್ಣು ಮಗಳಿಗೆ ಇಬ್ಬರು ಮಕ್ಕಳಾಗಿದ್ದಾರೆ. ಆ ಎಮ್ಮನಿಗೂ ಕೂಡ ಇದೇ ರೀತಿಯಲ್ಲಿ ಬೆಂಕಿ ಅನಾಹುತ ಆಯಿತು. 90 ಭಾಗ ಆಲ್ಮೋಸ್ಟ್ ಸುಟ್ಟು ಹೋಗಿತ್ತು. ಬದುಕೋದಕ್ಕೆ ಸಾಧ್ಯವೇ ಇರಲಿಲ್ಲ. ಸೇವಾ ಕ್ಷೇತ್ರ ಆಸ್ಪತ್ರೆ ಅಂತ ಇವಾಗಲೂ ಇದೆ, ಅಲ್ಲಿ ಆ ಎಮ್ಮನ್ನು ಅಡ್ಮಿಟ್ ಮಾಡಿದರು. ಇದು ರೀಸೆಂಟಾಗಿ ನಡೆದಿರುವಂತಹ ಕತೆ, ಜಾಸ್ತಿ ವರ್ಷಗಳಿಲ್ಲ, ರೀಸೆಂಟಾಗಿ ನಡೆದಿರುವಂತಹ ಕತೆ. ದತ್ತನ ಕೃಪೆಯಿಂದ, ಅನನ್ಯವಾಗಿ ದತ್ತನನ್ನು ನಂಬಿದ್ರಿಂದ ಆ ಎಮ್ಮ ನಿನ್ನೆ ಕೂಡ ಬಂದು ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೀರ್ಥಸ್ನಾನ ಮಾಡಿಸ್ಕೊಂಡು ಹೋದಳು. ಸಂಪೂರ್ಣ ಸುಟ್ಟಂತಹ ದೇಹವನ್ನು ದತ್ತ ಮತ್ತೆ ಮಾಮೂಲು ದೇಹದಂತೆ ಮಾಡಿಕೊಟ್ಟ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಸ್ತ್ರೀ ಶಾಪದ ವಿಮೋಚನೆಯು ಸ್ತ್ರೀ ಶಾಪ ಬಂದಾಗ ನಡೆಯುವಂತಹ ಈ ಸನ್ನಿವೇಶಗಳನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಸ್ತ್ರೀ ಶಾಪ ಇದ್ದಾಗ ಈ ರೀತಿ ಬೆಂಕಿ ಅನಾಹುತ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಹೋಗಿರುತ್ತೆ. ಅಂತಹ ಸಂದರ್ಭವನ್ನು ನಾವು ಯಾವ ರೀತಿ ಸರಿಯಾಗಿ ನಡೆಸ್ಕೊಳ್ತೀವಿ, ಯಾವ ರೀತಿ ಪರಿಹಾರ ಮಾಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಗೋಕರ್ಣಕ್ಕೆ ಹೋದ್ವಿ, ಮಾಡಿದ್ವಿ, ಸಂತೋಷ. ಶ್ರೀರಂಗಪಟ್ಟಣಕ್ಕೆ ಹೋದ್ವಿ, ಮಾಡಿದ್ವಿ, ಸಂತೋಷ. ಇದೆಲ್ಲ ಆದಮೇಲೆ ಮನೇಲಿ ತಿರ್ಗಾ ಮತ್ತೆ ಹೆಣ್ಣು ಮಗಳನ್ನು ನೋವು ಕೊಡ್ತಾ ಇದ್ದರೆ ಎಲ್ಲಿಂದ ಶಾಪ ಪರಿಹಾರವಾಗುತ್ತೆ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.